ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ. ರೂಪಾಲಿ ಎಸ್ ನಾಯ್ಕ್. ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಸಂಸದ ಅನಂತ್ ಕುಮಾರ್ ಹೆಗಡೆ ಅವರಿಂದ ಪಕ್ಷಕ್ಕೆ ಯಾವುದೇ ರೀತಿ ಹಾನಿಯಾಗುವುದಿಲ್ಲ ಎನ್ನುವ ವಿಶ್ವಾಸವಿದೆ. ಹೆಬ್ಬಾರ್ ನಡೆಯ ಬಗ್ಗೆ ಕಾರ್ಯಕರ್ತರು ಗೊಂದಲದಲ್ಲಿರುವುದರಿಂದ ಅವರು ತಮ್ಮ ಮನದಿಂಗಿತವನ್ನು ಕೂಡಲೇ ಸ್ಪಷ್ಟಪಡಿಸಬೇಕು. ಸಂಸದರು ಕೂಡಲೇ ಅಭ್ಯರ್ಥಿಯೊಂದಿಗೆ ಬಿಜೆಪಿ ಪರ ಪ್ರಚಾರಕ್ಕಿಳಿಯಲು ಸನ್ನದ್ಧರಾಗುತ್ತಾರೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ್ ಅವರು ಶಿರಸಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಚುನಾವಣಾ ಕೆಲಸವನ್ನು ಪ್ರಾರಂಭ ಮಾಡಿದರು. ಹಾಗೆ ತಾವು ಹೇಳಿರುವಂಥ ಈಗ ಹೆಬ್ಬಾರ್ ಸರ್ ಅವರ ವಿಷಯದಲ್ಲಿ ನಮಗೂ ಕೂಡ ಒಂದು ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ಅವರಿಗೆ ಅವರು ಪಕ್ಷಕ್ಕೆ ಬಂದ ಮೇಲೆ ಶಾಸಕ ಸ್ಥಾನ ರದ್ದುಗೊಳಿಸಿ ಪಕ್ಷಕ್ಕೆ ಬಂದ ಮೇಲೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ ಬೇಕಾಗಿರುವಂಥ ಎಲ್ಲದನ್ನು ಗೌರವವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ದೇಶದ ಸಲುವಾಗಿ ಮೋದಿಜಿಯವರ ಸಲುವಾಗಿ ಅವರ ಕೆಲಸ ಮಾಡಲೇಬೇಕು. ಪದೇ ಪದೇ ನಾವು ಕೇಳ್ತಾ ಇರುವಂಥದ್ದು ಮತ್ತು ಅದನ್ನು ಸದ್ಯಕ್ಕೆ ನಡೆಸ್ಕೊಂಡು ಬರ್ತಾ ಇರುವಂಥದ್ದು. ಆದರೆ ಎಲ್ಲಿಯೂ ಕೂಡ BJP ಬಿಟ್ಟು ಕಾಂಗ್ರೆಸ್ಗೆ ಅವ್ರಿಗೆ ಹೋಗ್ತಾ ಇಲ್ಲ, ಮತ್ತು ಹೋಗೋದಂಥ ವಿಷಯವನ್ನು ನಿಲ್ಲಿಸ್ತಾ ಇಲ್ಲ. ಒಂದು ಎಂಡ್ ಆಗಬೇಕು. ಯಾಕಂದರೆ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಆದರೆ ಅವ್ರ ಮೇಲೆ ನಮಗೂ ಕೂಡ 1,000 ಮತಗಳನ್ನು ತಗೊಂಡು ಕೇವಲ 1,800 ಮತಗಳಿಂದ ಅವರು ಸೋತಿದ್ದಾರೆ. ಅವರಿಗೂ ಅನ್ಯಾಯ ಆಗಿದ್ದು ಬೇರೆಯವರಿಂದ ಅಲ್ಲ, ಕೆಲವೇ ಜನರಿಂದ ಅನ್ಯಾಯ ಆಗಿದೆ. ಹಾಗಂತ ಹೇಳಿ ಎಲ್ಲಿಯೂ ಕೂಡ ಭಾರತ ದೇಶಕ್ಕೆ ಹಾಗೂ ಮೋದಿಜಿಯವರಿಗೆ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಎಲ್ಲಿಯೂ ಕೂಡ ಅನ್ಯಾಯ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದರೆ ಕಾರ್ಯಕರ್ತರು ನಾವೆಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದೇವೆ. ನಮ್ಮ ಪಕ್ಷದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ರನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಸದಲ್ಲಿ ಯಾವುದೂ ಇಲ್ಲ. ಅವರು ಇಲ್ಲಿ ಇಲ್ಲ ಅಂತ ನಮಗೆ ಮಾಹಿತಿ ಬಂದಿರುವಂಥದ್ದು. ಆ ಥರದಲ್ಲಿ ಅವರು ಏನೋ ಆ ಥರದಲ್ಲಿ ಮಾತಾಡಿಲ್ಲ. ಅಭ್ಯರ್ಥಿಯವರು ಟೈಮ್ ಕೇಳಿದ್ದಾರೆ ಅಂತ ಹೇಳಿಕೊಂಡು ಅವರೇ ಹೇಳಿದರು. ನಮ್ಮ ಅಭ್ಯರ್ಥಿಯವರು ಕಾಗೇರಿ ಸರ್ ಅವರು ಅಂದರೆ ಟೈಮ್ ಕೊಡ್ತಾರೆ, ಆಮೇಲೆ ಇವ್ರು ಭೇಟಿ ಆಗ್ತಾರೆ ಅನ್ನೋದು ಅಷ್ಟೇ ಇದೆ. ಆ ಥರದಲ್ಲಿ ಅವರು ಪಕ್ಷಕ್ಕೆ ಮಾಡೋದಿಲ್ಲ ಅಂತ ವಿನೀತರ ಯಾವುದೇ ನಮಗೆ ಆ ಥರದ ಒಂದು ಭಾವನೆ ಆಗಲಿ ಮಾತನ್ನು ಅದು ಯಾರು ಕೂಡ ಆಡಿಲ್ಲ. ಆಗಬೇಕು ಅಂತ ಹೇಳ್ತಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು. ಹಣ ಬೊಕ್ಕಸ್ನಲ್ಲಿ ಹಣ ಇಲ್ದಿದ್ರು ಕೂಡ, ಬಜೆಟ್ನಲ್ಲಿ ಹಣ ಇಲ್ದಿದ್ರು ಘೋಷಣೆಯನ್ನು ಮಾಡಿದ್ದಾರೆ. ಘೋಷಣೆ ಮಾಡಿದ್ದಕ್ಕೆ ನಮಗೆ ಬೇಜಾರಿಲ್ಲ. ಯಾಕಂದರೆ ಮಹಿಳೆಯರ ಸಲುವಾಗಿ ಅದನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪಾಕೆಟಲ್ಲಿ ಹಣ ಥರ ಇರಬೇಕು. ಆ ಹಣ ಇಲ್ದಿದ್ದ ಒಂದು ಘೋಷಣೆ ಮಾಡಿ ಇವತ್ತು ಕಷ್ಟನೂ ಎದುರಿಸ್ತಾ ಇದ್ದಾರೆ. ನಾವೆಲ್ಲ MLAಗಳು ಕೆಲಸ ಮಾಡಿದ್ದ ಹಣವನ್ನೇ ಇವತ್ತು ದೋಚ್ತಾ ಇದ್ದಾರೆ. ಒಂದೇ 1 ಕಿಲೋಮೀಟರ್ ರೋಡ್ ಮಾಡಿಲ್ಲ. ಇವತ್ತು ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಪೋಸಿಷನ್ ಅವರು ಇವತ್ತು ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಕಾರವಾರದಲ್ಲಿ ಅಂತಲ್ಲ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇಂದಿರಾನಗರದಲ್ಲಿ ಅನಧಿಕೃತವಾಗಿ ತೆಗೆಯುತ್ತಿದ್ದ ಕೊಳವೆ ಬಾವಿ ಬಂದ್ ಮಾಡಿಸಿದ ನಗರಸಭೆ ಸದಸ್ಯೆ ಪ್ರಿಯಾ ನಾಯ್ಕ್. ಶಿರಸಿ ಇಂದಿರಾನಗರದಲ್ಲಿ ಅನಧಿಕೃತವಾಗಿ ತೆಗೆಯುತ್ತಿದ್ದ ಕೊಳವೆ ಬಾವಿ ಸಿಡಿದೆದ್ದು ವಾರ್ಡಿನ ಜನರ ಹಿತಾಸಕ್ತಿಗಾಗಿ ಕೊಳವೆ ಬಾವಿ ಬಂದ್ ಮಾಡಿಸಿದ ನಗರಸಭೆ ಸದಸ್ಯೆ ಪ್ರಿಯಾ ನಾಯ್ಕ್ ಸ್ಥಳಕ್ಕೆ ಧಾವಿಸಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಹಾಗೂ ಇಂಜಿನಿಯರ್ ಸುಫಿಯಾನ ಏರು ಧ್ವನಿಯಲ್ಲಿ ನಗರಸಭೆ ಸದಸ್ಯರಿಗೆ ಧಮಕಿ ಹಾಕಿದ ವ್ಯಕ್ತಿಗೆ ತಮ್ಮ ಮಾತಿನ ಮೂಲಕ ಉತ್ತರ ಕೊಟ್ಟು ಕೊಳವೆ ಬಾವಿ ಬಂದ್ ಮಾಡಿಸಿದ ನಗರಸಭೆ ಸದಸ್ಯೆ ಪ್ರಿಯಾ ನಾಯ್ಕ್ ಕೊಳವೆ ಬಾವಿ ತೆಗೆಯಲು ನಗರಸಭೆಯಿಂದ ಪರವಾನಗಿ ಪಡೆದುಕೊಂಡಿಲ್ಲ ಎಂದ ಇಂಜಿನಿಯರ್ ಸುಫಿಯಾನ. ಜಾಗ ಆಯ್ತಾ, ಅಲ್ಲಿ ಅವರು ಬೋರ್ ತೆಗಿತಾ ಅಂತ ನಂಗೆ ಪಬ್ಲಿಕ್ ಅವರು ಫೋನ್ ಮಾಡಿದ್ರು. ನಾನೆಂತ ಮತ್ತೆ ಸೂಫಿಯಾನ್ ಅವರಿಗೆ ಫೋನ್ ಮಾಡಿದೆ. ಸೂಫಿಯಾನ್ ಅವರಿಗೆ ಫೋನ್ ಮಾಡಿ ಅಂತ ಹೇಳಿದೆ, ಬೋರ್ ತೆಗಿಲಿಕ್ಕೆ ಗಾಡಿ ಬಂದಿದೆ, ಸೂಫಿಯಾನ್ ಅವರು ಪರ್ಮಿಷನ್ ಏನಾದ್ರು ಕೊಟ್ಟಿದ್ದಾರೆ ಅಂತ ಜನ ಕೇಳ್ತಾ ಇದ್ದಾರೆ ಸಾರ್ವಜನಿಕರು. ಅದಂತ ಕೇಳಿದೆ ನಾನು ಸೂಫಿಯಾನ್ ಅವರು ತನಗೆ ಗೊತ್ತಿಲ್ಲ ಮೇಡಮ್, ನಾನು ಪ್ರದೀಪ್ ಅವರಿಗೆ ಕಳಿಸ್ಕೊಡ್ತೇನೆ ಅಂತ ಹೇಳಿದ್ರು. ಪ್ರದೀಪ್ ಅವರಿಗೆ ಕಳಿಸ್ಕೊಟ್ರು. ಪ್ರದೀಪ್ ಅವರು ಬಂದ ತಕ್ಷಣ ಪ್ರದೀಪ್ ಅವ್ರ ಹತ್ರ ಇವ್ರು ಅಂತ ಹೇಳಿದ್ರು, ಇವ್ರು ಇಲ್ಲಿಯವರ ಈ ಜಾಗದ ಓನರ್ ಏನಂದ್ರು, ಮತ್ತೆ ಮೆಂಬರ್ ಹೇಳಿದ್ರೆ ಆಗ್ತದೆ ಅಂತ ಹೇಳಿದ್ರು. ಮೆಂಬರ್ ಹೇಳ್ತಾ ಅವ್ರು ನಮ್ಮನೆ ಬಂದ್ರು. ನಮ್ಮನೆ ಬಂದ ತಕ್ಷಣ ಮೆಂಬರ್ ಯಾರು ಅಂತ ನಾನೇ ಅಲ್ಲ ನನಗೆ ಬೋರ್ ಹೊಡಿತಾ ಇದ್ದೀರಿ ಅನ್ಕೊಂಡು ನಾನು ಹೇಳಿದೆ, ಬೋರ್ ಹೊಡೆದ್ರೆ ಮೇಲ್ಗಡೆ ಇರೋರಿಗೆಲ್ಲ ಗಮನ ಆಗ್ತದೆ, ಪರ್ಮಿಷನ್ ಏನಾದ್ರು ತಗೊಂಡಿದ್ದೀರಾ ನೀವು? ಅವ್ರು ಸಿಕ್ಕಾಪಟ್ಟೆ ನಿಮ್ಗೆ ಆಸ್ತಂದಿದ್ ನಾನು, ನೀವು ಬೋರ್ ಹೊಡಿಲಿಕ್ಕೆ ಎಷ್ಟು ಮಾತಾಡ್ತಾರೆ ಅವ್ರು ಗೊತ್ತುಂಟು. ಅಂದ್ರೆ ಇವ್ರು ಚಾಯಿನ ನಾನು ಗೊಂಬೆನಾ? ಅದೇ ಆಸ್ತಂದಿದ್ದಾನಂದ್ರೆ ಏನ್ ಹೇಳಿದ್ರು ಕೇಳ್ಬೇಕು ಹೇಳಿ. ಮೆಂಬರ್ ಅಲ್ಲ, ಮೆಂಬರು ಆಸ್ತಂದಿದ್ದಾರೆ ಅಂದ್ರೆ ಪಬ್ಲಿಕ್ ಜನ ಏನ್ ಹೇಳಿದ್ರು ಕೇಳ್ಕೊಂಡು ಕುತ್ಕೋಬೇಕು ಹೇಳಿ ಅರ್ಥ.
ನಿಮ್ಮ ಉದ್ದೇಶ ಇಲ್ಲಿ ಪಬ್ಲಿಕ್ ಸಮಸ್ಯೆ ಆಗ್ತಿರೋದ್ರಿಂದ ಬೋರ್ವೆಲ್ ಬಂದ್ ಮಾಡ್ಬೇಕಂತ ನಿಮ್ಗೆ ಇಲ್ಲಿ ಪಬ್ಲಿಕ್ ಅವ್ರು ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ನಗರಸಭೆ ಪರ್ಮಿಷನ್ ಕೇಳಿದಾರ ನಿಮ್ಗೆ ಕೊಟ್ಟಿದ್ದಾರೆ ನಿಮ್ಗೆ ತೋರಿಸಿ ಪರ್ಮಿಷನ್ ಕೇಳಿದ್ರಿ, ಈಗಲೂ ಪಬ್ಲಿಕ್ ಕೇಳ್ತಾ ಇದೆ ಪರ್ಮಿಷನ್ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದೆ ಪಬ್ಲಿಕ್. ಸೂಫಿಯಾ ಅವರು ಪರ್ಮಿಷನ್ ಕೊಡ್ಲಿಕ್ಕೆ ಒಟ್ಟು ಇದನ್ನ ಬಂದ್ ಮಾಡ್ಬೇಕು ಅಂತ ನಿಮ್ಮ ಆಗ್ರಹ ನಿಮ್ಮ ಈ ಭಾಗದವ್ರದ್ದು. ಎಲ್ಲರೂ ಕೇಳ್ತಾ ಇದ್ದಾರೆ ಪರ್ಮಿಷನ್ ಇದ್ರೆ ಮಾಡಿ, ಬೇಜಾರಿಲ್ಲ. ಪರ್ಮಿಷನ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಿತ್ತೂರಿನ ವಿವಿಧ ಕಡೆ ಪ್ರಚಾರ ಸಭೆ ಹಾಗೂ ಪ್ರಮುಖರ ಭೇಟಿ. ಉತ್ತರ ಕನ್ನಡ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಿತ್ತೂರಿನ ವಿವಿಧ ಕಡೆ ಪ್ರಚಾರ ಸಭೆ ಹಾಗೂ ಪ್ರಮುಖರ ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡ್ರು, ಭಾಜಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ, ಕಿತ್ತೂರು ಮಂಡಲ ಅಧ್ಯಕ್ಷರಾದ ಬಸವರಾಜ್ ಪರಮಣ್ಣನವರ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಪಾಪು ನರಗುಂದ, ಶೇಖರ್ ಕುಲಕರ್ಣಿ, ಪ್ರಮೋದ್ ಗಜ್ಜಿಗಾರ್, ಮಹದೇವ್ ಹಟ್ಟಿ, ಕಿರಣ್ ಪಾಟೀಲ್, ಸುಭಾಷ್ ರವರಲ್, ಹರ್ಷ ಕರಿಹಟ್ಟಿ, ಉಳವಪ್ಪ ಉಳ್ಳಾಗಡ್ಡಿ, ಅಪ್ಪಣ್ಣ ಪಾಗದ್, ಬಸವನಗೌಡ ಸಿದ್ರಾಮನಿ, ಶಿವಾನಂದ್ ಹನುಮಸಾಗರ್, ಈರಣ್ಣ ವಾರದ, ಶೈಲಪ್ಪ ಪಾಗದ್, ಈರಣ್ಣ ಸಿದ್ನಾಳ್ ಹಾಗೂ ಮೈತ್ರಿ ಪಕ್ಷ ಜೆಡಿಎಸ್ನ ಪ್ರಮುಖರಾದ ಶಂಕರ್ ಮಾಡಲಗಿ, ಎಂವೈ ಸೋಮಣ್ಣನವರ್, ಶ್ರೀ ಅಶ್ವಿನಿ ಪೂಜಾರ್ ಮುಂತಾದ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.